ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಹಲವು ಕಲಾವಿದರು ಬಂದು ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಎನಿವೆ ಬಹಳ ಹತ್ತಿರದಿಂದ ನೋಡಿದವರು ಬಹಳ ಇಂಟರ್ವ್ಯೂಗಳನ್ನು ಮಾಡಿರ್ತಾರೆ. ಅವ್ರು ಹೆಂಗೆ ಅನ್ನೋದು ಗೊತ್ತಿರೋದು ನಮ್ಮ ರಿಪೋರ್ಟರ್ಗಳಿಗೆ ಮಾತ್ರ. ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ. ಲಕ್ಷ್ಮಿ, ಬೆಳಗ್ಗೆ ಎದ್ದಾಗ ಇಂಥದ್ದೊಂದು ಸುದ್ದಿ ಬಂದಾಗ ನಾನು ಕ್ರಾಸ್ ಚೆಕ್ ಮಾಡಿದೆ, ಯಾವ ದಿಲೀಪ್ ರಾಜು ಇವರೇನಾ, ಹೌದಾ ಅಲ್ವಾ, ನಿಜಕ್ಕೂ ಇವ್ರಿಗೇನಾಗಿತ್ತಪ್ಪ ಅನ್ನೋ ರೀತಿಯಲ್ಲಿ ಕ್ರಾಸ್ ಚೆಕ್ಗಳಾಯಿತು. ನಿಮಗೆ ಯಾವಾಗ ಸುದ್ದಿ ಗೊತ್ತಾಯಿತು? ತುಂಬ ಹತ್ತಿರದಿಂದ ನೋಡಿದವರು. ನನಗೂ ಅರ್ಲಿ ಮಾರ್ನಿಂಗ್ ಗೊತ್ತಾಯಿತು. ಲಿಟ್ರಲಿ ನಾನು ಕೂಡ ನಿಮ್ಮಂತೆಯೇ ಶಾಕ್ ಆಗಿದ್ದೀನಿ. ಇಡೀ ಕರ್ನಾಟಕದ ಜನತೆ, ಎಸ್ಪೆಷಲಿ ಚಿತ್ರರಂಗ ಮತ್ತು ಕಿರುತೆರೆ ಲೋಕ ಏನಿದೆ, ಅದರಿಂದ ಇನ್ನೂ ಇದು ನಿಜಾನ ಅಂತ ಅವ್ರಿಗೆ ನಂಬಕ್ಕಾಗ್ತಿಲ್ಲ. ಆ ಥರದ ಒಂದು ಪರಿಸ್ಥಿತಿ ಈಗ ಏರ್ಪಟ್ಟಿದೆ ಅಂತ ಹೇಳ್ಬೋದು. ನೋಡಿ ಶ್ರುತಿ ಅವರೇ, ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಗ್ಯಾರಂಟಿ ಅನ್ನೋದಿರುತ್ತೆ. ಯಾವುದೋ ಒಂದೇ ಒಂದು ವಸ್ತುಗೆ ಅದು ವ್ಯಾರಂಟಿ ಅಥವಾ ಗ್ಯಾರಂಟಿ ಇಲ್ಲ ಅಂತಂದರೆ ಅದು ಮನುಷ್ಯನ ಪ್ರಾಣ ಮಾತ್ರ. ದಿಲೀಪ್ ರಾಜ್ ಅವರು ಕಳೆದ ವರ್ಷ ಜನವರಿ 10ನೇ ತಾರೀಕು 2025 ಜನವರಿ 10ನೇ ತಾರೀಕು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ರು. ಈಗ ಅವ್ರ ಪ್ರಾಣಕ್ಕೆ ಯಾರು ಜವಾಬ್ದಾರರು ನೋಡಿ, ಇವಾಗೆಲ್ಲ ನೆನಪಾಗ್ತಾ ಹೋಗುತ್ತೆ. ಈ ಥರದೊಂದು ನೋಡಿದಾಗ ಅದೆಲ್ಲ ಮಾತಾಡ್ಲಿ ಅಂತ ಆ ರೀತಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ಬಿಟ್ರ ಅಂತ ಸಿನಿಮಾಗಳನ್ನ ನಿಜವಾಗ್ಲೂ ಅಚ್ಚರಿ ತರಿಸುವಂಥ ವಿಚಾರಗಳು. ಈಗ ರಾತ್ರಿ ಅವರು ಫಿಟ್ನೆಸ್ ಫ್ರೀಕು ಸಿಕ್ಕಾಬಟ್ಟೆ, ಅಷ್ಟು ಗಟ್ಟುಮುಟ್ಟಾಗಿದ್ದಂಥವ್ರು, ಮ್ಯಾಚೋ ಮ್ಯಾನ್ ಅಂತಂದೇ ಕರಿಬೋದು ಸೀರಿಯಲ್ ಲೋಕದಲ್ಲಿ. ಅಂದರೆ ಕಲಾವಿದರು ಅಂತಂದಮೇಲೆ ದೈಹಿಕ ಸೌಂದರ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು ಅಂತಂದರೆ ಈಗಲೂ ಕೂಡ ಮದುವೆ ಗಂಡ ಥರ ಕಾಣಿಸ್ತಾ ಇದ್ರು. ಲಿಟ್ರಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ, ವೈಫ್ ಇದ್ದಾರೆ, ಸಾಕಷ್ಟು ಜನರಿಗೆ ಕಿರುತೆರೆ ಲೋಕದಲ್ಲಿ ದಾರಿದೀಪವಾಗಿದ್ದಾರೆ, ಅವಕಾಶಗಳು ಕೊಟ್ಟು ಅವರು ಈಗ ಸಿನಿಮಾ ರಂಗಕ್ಕೆ ಬಂದು ದೊಡ್ಡ ನಟಿಯರಾಗಿ ಬೆಳೀತಾ ಇದ್ದಾರೆ, ನಟರಾಗಿ ಬೆಳೀತಾ ಇದ್ದಾರೆ. ಆ ಥರದ ಒಬ್ಬ ಕಲಾವಿದ ದಿಢೀರ್ ಅಂತ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಅಂತಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ತಾವು ಕಂಡಂತೆ ಅವ್ರಿಗೇನು ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ಹೇಳ್ಕೊಳ್ತಾ ಇದ್ರೆ? ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾಕಂತಂದರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಮಾತ್ರ ಫಿಟ್ ಆಗಿರೋದಕ್ಕೆ ಸಾಧ್ಯ. ಅವ್ರು ಯಾವಾಗಲೂ ಲವಲವಿಕೆಯಿಂದ ಇರ್ತಾ ಇದ್ರು. ಸೆಟ್ಟಲ್ಲಿ ತಂತ್ರಜ್ಞರನ್ನ, ಕಲಾವಿದರನ್ನ ಮಾತಾಡಿಸುವಂಥ ಪರಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಆಕ್ಟಿವ್ ಆಗಿದ್ದಂತಹ ಕಲಾವಿದ. ಆ ದೇವತಾ ಮನುಷ್ಯ ಅಪ್ಪು ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತಹ ದಿಲೀಪ್ ರಾಜ್ ಅವರು ಕೂಡ ಅದೇ ಥರದ ಒಂದು ಕಾರಣಕ್ಕೆ ಇನ್ನಿಲ್ಲ ಅಂತ ಆಗ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಇವರ ಆತ್ಮ ಆ ಪರಮಾತ್ಮನಲ್ಲಿ ಮಿಲನ ಆಯಿತು ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಅವರು ಮಿಲನ ಸಿನಿಮಾ ಮಾಡಿದ್ರಿಂದ ಕೋಇನ್ಸಿಡೆಂಟ್ ಅಂತ ಅನಿಸುತ್ತೆ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ನನಗೆ ಟು ಬಿ ಫ್ರ್ಯಾಂಕ್, ಈ ಕಲಾವಿದರು ಅಂತ ಅಂದಾಗ ತಮ್ಮನ್ನು ತಾವು ಸಸ್ಟೈನ್ ಆಗಿ ಕಂಟಿನ್ಯೂಸ್ ಆಗಿ ಸ್ಕ್ರೀನಲ್ಲಿ ಬ್ಯುಸಿ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಅತಿ ದೊಡ್ಡ ಸವಾಲಾಗಿದೆ ಅಂತ ಇತ್ತೀಚೆಗೆ. ಬಟ್ ದಿಲೀಪ್ ರಾಜ್ ಅವ್ರ ವಿಚಾರದಲ್ಲಿ ಎಲ್ಲವೂ ಕೂಡ ಸುಳ್ಳು. ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು? ಆ ಝೋನಲ್ಲಿ ನಿರ್ಮಾಣನ ಮಾಡ್ತೀನಿ ನಾನು, ನಿರ್ದೇಶಕರ ಮಾಡ್ತೀನಿ ನಾನು, ವಾಯ್ಸ್ ಓವರಾಗಿ ಕೊಡ್ತೀನಿ, ನಿರೂಪಕರಾಗಿ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಒಳ್ಳೆ ಡ್ಯಾನ್ಸರ್ ಕೂಡ ಹೌದು. ಹೌದು ಅಂದರೆ ಅವರು ಒಂಥರ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಅಂತ. ಕಲಾವಿದರು ಹೌದು, ಡೈರೆಕ್ಟರ್ ಹೌದು, ನಿರ್ಮಾಪಕರು ಹೌದು, ವಾಯ್ಸ್ ಓವರ್ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ಈ ಕಡೆ ಒಳ್ಳೆ ಹಾಡುಗಾರರು, ತುಂಬಾ ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ನಿರೂಪಕರು ಹೌದು. ಸೊ ಹಾಗಾಗಿ ಸಾಕಷ್ಟು ಚಿತ್ರರಂಗ ಮತ್ತು ಬಣ್ಣದ ಲೋಕದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದಂಥವ್ರು, ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು, ರೋಲ್ ಮಾಡೆಲ್ ಆಗಿದ್ದಂಥವ್ರು ಈಗ ಸಡನ್ನಾಗಿ ಇಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇದಾಗುತ್ತೆ. ಈಗ ನಮ್ಮ ಚಾನಲ್ನ ದೃಶ್ಯಾವಳಿಗಳಲ್ಲೇ ನೋಡ್ಬೋದು ಶ್ರುತಿ ಅವರೇ, ಸಾಕಷ್ಟು ಜನ ಕಲಾವಿದರು ದಿಲೀಪ್ ರಾಜ್ ಅವ್ರಿಗೆ ಹೀಗಾಗಿದೆ ಅಂದಿದ ತಕ್ಷಣ ಓಡೋಡ್ಕೊಂಡು ಅವ್ರ ಮನೆ ಹತ್ರ ಧಾವಿಸಿರ್ತಕ್ಕಂಥದ್ದು. ಯಾಕಂತಂದರೆ ಬೆಳಗಿನ ಜಾವನೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರೋದು. ಬೆಳಗ್ಗೆ 10 ಗಂಟೆ ಅಷ್ಟಲ್ಲಿ ಅಲ್ಲಿ ಸುಮಾರು ಒಂದು 150-200 ಜನ ಕಲಾವಿದರು, ತಂತ್ರಜ್ಞರು ಸೇರಿದ್ದಾರೆ. ಬಹಳ ಬೇಸರ ಅನ್ನಿಸ್ತಾ ಇರೋದು, ಪ್ರೇಮ್ ಅವ್ರು ಮಾತಾಡ್ತಾ ಇದ್ರು, ನೆನಪಿರ್ಲಿ ಪ್ರೇಮ್ ಅವರು 25 ವರ್ಷ ಸ್ನೇಹ, ಇತ್ತೀಚೆಗೆ ಮನೆ ಕಟ್ಟಿದ್ರಂತೆ. ಐ ಥಿಂಕ್ ಇದೇ ಮನೆ ಅಂತ ಅನ್ಕೊಳ್ತೀನಿ. ನಂದು ತುಂಬಾ ಶ್ರಮ, ಇಷ್ಟು ವರ್ಷಗಳ ಶ್ರಮ ನೋಡು, ನನ್ನ ನನಸಾಯ್ತು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು. ಎಕ್ಸಾಕ್ಟ್ಲಿ. ಯಾಕಂತಂದ್ರೆ ದಿಲೀಪ್ ರಾಜ್ ಅವರು ಒಂದು 2.5-3 ದಶಕಗಳಿಂದ ಬಣ್ಣದ ಲೋಕದಲ್ಲಿ ಗುರುತಿಸ್ಕೊಂಡ್ರು ಕೂಡ ಕಲಾವಿದರಂದ್ರೆ ತುಂಬಾ ಚೆನ್ನಾಗಿರ್ತಾರೆ, ಕಲರ್ಫುಲ್ ಆಗಿರುತ್ತೆ ಅವ್ರ ಲೈಫ್ ಅನ್ಕೊಂತಾರೆ. ಆದ್ರೆ ಅವರು ಒಂದು ಸ್ವಂತ ಗೂಡು ಮಾಡ್ಕೊಂಡಿರ್ಲಿಲ್ಲ ಅಂತಕ್ಕಂಥದ್ದು. ಅವ್ರಿಗೂ ಎಷ್ಟೊಂದು ಏರಿಳಿತಗಳಿರುತ್ತೆ ಅವ್ರ ಲೈಫ್ಗಳಲ್ಲಿ. ಈಗ ಒಂದು ಸ್ವಂತ ಮನೆ ಕಟ್ಕೊಂಡಿದ್ದ, ಅದಕ್ಕೆ ಮೂವ್ ಆಗಿ ಇನ್ನೇನು ಖುಷಿಯಿಂದ ಲೈಫ್ ಲೀಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಈ ಥರ ಆಗ್ಬಿಡುತ್ತೆ ಅಂತಂದರೆ ನಿಜವಾಗ್ಲೂ ದೇವ್ರನ್ನು ಕೂಡ ಮೆಚ್ಚಕ್ಕಾಗಲ್ಲ. ಆ ಕನಸಿನ ಮನೆಯಲ್ಲಿ ನನಸಾಗಿರುವ ಖುಷಿಯಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಬಾಳಿ ಬದುಕಬೇಕಾದಂತಹ ಒಬ್ಬ ಕಲಾವಿದ ದಿಲೀಪ್ ರಾಜ್ ಅವರು ಇನ್ನಿಲ್ಲ. ಅದೇ ಮನೆಯಲ್ಲಿ ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದು ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ.